ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BCom ನ 4th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಇದು ನಮ್ಮ BA ಸ್ಟೂಡೆಂಟ್ಗೂ ಇದೆ 3rd ಸೆಮ್ಮಲ್ಲಿ. ಸೊ ಅದನ್ನು ಸಹ ನೀವು ನೋಡ್ಕೊಬೋದು. ಸೊ ಇದು ನಮ್ಮ BCom ನ 4th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಇಂಡಿಯಾ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದು ಕಂಪಲ್ಸರಿ ಪೇಪರ್ ಆಗಿರುತ್ತೆ. ಓಕೆನಾ? ಸೊ ಇದು ನಮಗೆ ಪೊಲಿಟಿಕಲ್ ಸೈನ್ಸ್ ಕಡೆಯಿಂದ ಓಪನ್ ಎಲೆಕ್ಟಿವ್ ಆಗಿ ಕೊಟ್ಟಿರ್ತಾರೆ, ಬಟ್ ಇದು ಕಂಪಲ್ಸರಿ ಪೇಪರು. ಸೊ ಇದ್ರ ಬಗ್ಗೆ ಈ ವಿಡಿಯೋ ಶುರು ಮಾಡೋಣ. ನಿಮ್ಮ ಸೀನಿಯರ್ಗೆ ಯಾವ ರೀತಿ ಇತ್ತು ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ನೋಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ, ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ, ತುಂಬ ಜನ ಕೇಳ್ತಾ ಇರಿ ಬ್ರೋ ನನಗೆ ಇಂಗ್ಲೀಷಲ್ಲೂ ಬೇಕು ಮತ್ತು ಕನ್ನಡದಲ್ಲೂ ಬೇಕು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ತಾ, ಈ ಪೇಪರ್ ಒಂದ ನೀವು ನೋಡ್ಕೊಳ್ಳಿ ಯಾವ ಥರ ಬರ್ತವೆ ಕ್ವಶನ್ಸ್ಗಳು ಅಂತ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ಬನ್ನಿ ಗಾಯ್ಸ್ ಈ ವಿಡಿಯೋ ಶುರು ಮಾಡೋಣ. ನೋಡಿ ಗಾಯ್ಸ್, ಮೊದಲನೇದಾಗಿ 10 MCQ ಕ್ವಶನ್ಸ್ ಇರ್ತವೆ. ಸೊ ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ಎಲ್ಲ ಕ್ವಶನ್ಸ್ ನೋಡೋಣ. ಅದಕ್ಕೆ ಆನ್ಸರ್ ಸಹ ಹೇಳ್ತೀನಿ, ನೀವು ನೋಡ್ಕೊಬೋದು. ಸೊ ಅದರಲ್ಲಿ ಮೊದಲನೇದಾಗಿ ಸ್ವಾಮಿ ವಿವೇಕಾನಂದ ವಾಸ್ ಬಾರ್ನ್ ಆನ್ ಅಂದರೆ ಸ್ವಾಮಿ ವಿವೇಕಾನಂದರ ಹುಟ್ಟಿದ ದಿನಾಂಕ ಯಾವುದು ಅಂತ ನೋಡೋದಾದರೆ, ಆಪ್ಷನ್ ಎ 20th January 1863. ನೆಕ್ಸ್ಟು 19th December 1869. ನೆಕ್ಸ್ಟು ಸಿ 20th February 1965. ಡಿ 12th January 1863. ಇದಕ್ಕೆ ಆನ್ಸರ್ ಅಂತ ನೋಡೋದಾದರೆ 12ನೇ ಜಾನ್ವರಿ 1863 ಅಂದರೆ 12ನೇ ಜಾನ್ವರಿ 1863 ಅವರು ಹುಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಶ್ರೀ ಅರವಿಂದ್ಸ್ ವರ್ಕ್ ಅಂತ ಅರವಿಂದ್ಸ್ ವರ್ಕ್ ಅಂತ ನೋಡೋದಾದರೆ, ಅಂದರೆ ಶ್ರೀ ಅರವಿಂದೋ ಅವರ ಕೃತಿ ಯಾವುದು ಅಂತ ನೋಡೋದಾದರೆ, ನೀವು ಇಲ್ಲೇ ಇರುತ್ತೆ ನೋಡ್ಕೊಳ್ಳಿ. ಅದರಲ್ಲಿ ಸಾವಿತ್ರಿ ಎ ಲೆಜೆಂಡ್ಸ್ ಹ್ಯಾಂಡ್ ಎ ಸಿಂಬಲ್. ನೆಕ್ಸ್ಟು ಸ್ಟೇಟ್ಸ್ ಮ್ಯಾನ್. ಸಿ ಲೆವಿಯಾಥನ್. ನೆಕ್ಸ್ಟು ಡಿ ರಿಪಬ್ಲಿಕ್. ಇದರಲ್ಲಿ ಆನ್ಸರ್ ನೋಡೋದಾದರೆ ಆಪ್ಷನ್ ಎ ಸಾವಿತ್ರಿ ಎ ಲೆಜೆಂಡ್ಸ್ ಹ್ಯಾಂಡ್ ಎ ಸಿಂಬಲ್ಸ್ ಅಂತ ಹೇಳ್ಬೋದು. ಇನ್ನು ಮೂರನೇ ಕ್ವಶನ್ ನೋಡೋದಾದರೆ, MK ಗಾಂಧಿ ಸ್ಟ್ಯಾಂಡ್ ಫಾರ್ ಅಂದರೆ MK ಗಾಂಧಿ ಎಂದರೆ, ಸೊ ಅದರಲ್ಲಿ ಆಪ್ಷನ್ ಎ ಮೋಹನ್ ದಾಸ್ ಕರಮಚಂದ್ರ ಗಾಂಧಿ. ಬಿ ಮನೋಹರ್ ಚಂದ್ ಗಾಂಧಿ. ಸೊ ನೆಕ್ಸ್ಟು ಸಿ ಮೋಹನ್ ದಾಸ್ ಕಿರಣ್ ಚಂದ್ ಗಾಂಧಿ. ಸೊ ನೆಕ್ಸ್ಟು ಡಿ ಮೋಹನ್ ದಾಸ್ ಕರಮಚಂದ್ ಗಾಂಧಿ. ಸೊ ಇದರಲ್ಲಿ ಡಿ ಆನ್ಸರ್ ಆಗಿರುವಂಥದ್ದು ಮೋಹನ್ ದಾಸ್ ಕರಮಚಂದ್ ಗಾಂಧಿ. ಸೊ ಇದರಲ್ಲಿ ನಾಲ್ಕನೇ ಕ್ವಶನ್ ನೋಡೋದಾದರೆ, ಹೂ ವಾಸ್ ಪ್ರೊಟೆಕ್ಟೆಡ್ ದ ಚಿತ್ರದುರ್ಗ ಫಾರ್ಟ್ ಅಂದರೆ ಚಿತ್ರದುರ್ಗ ಕೋಟೆಯನ್ನು ಸಂರಕ್ಷಿಸಿದವರು ಯಾರು? ಆಪ್ಷನ್ ಎ ಒನಕೆ ಓಬವ್ವ. ಆಪ್ಷನ್ ಬಿ ಸಂಗೊಳ್ಳಿ ರಾಯಣ್ಣ. ಆಪ್ಷನ್ ಸಿ ಅಡಗಲಿ ಬೇಡರು. ಆಪ್ಷನ್ ಡಿ ಕಿತ್ತೂರು ರಾಣಿ ಚೆನ್ನಮ್ಮ. ಇದಕ್ಕೆ ಆನ್ಸರ್ ಏನು ಅಂತ ನೋಡೋದಾದರೆ ಒನಕೆ ಓಬವ್ವ, ಆಪ್ಷನ್ ಎ. ಇನ್ನು ನೆಕ್ಸ್ಟ್ 5ನೇ ಕ್ವಶನ್ ನೋಡೋದಾದರೆ, ಸಿಪಾಯಿ ಮ್ಯೂಚಿನಿ ವಾಸ್ ಹೆಲ್ಡ್ ಆನ್ ಅಂದರೆ ಸಿಪಾಯಿ ದಂಗೆಯು ಡ್ಯಾಶ್ರಲ್ಲಿ ನಡೆಯಿತು. ಆಪ್ಷನ್ ಎ 1947. ಆಪ್ಷನ್ ಬಿ 1857. ಆಪ್ಷನ್ ಸಿ 1867. ಆಪ್ಷನ್ ಡಿ 1887. ಅದಕ್ಕೆ ಆನ್ಸರ್ ನೋಡೋದಾದರೆ ಬಿ ಆನ್ಸರ್ 1857, 1857 ಅಂತ ಹೇಳ್ತೀವಿ. ಇನ್ನು 6ನೇ ಕ್ವಶನ್ ನೋಡೋದಾದರೆ, ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಅಂದರೆ ಭಾರತದ ಸ್ವಾತಂತ್ರ್ಯ ಕಾಯ್ದೆ ಯಾವಾಗ ಬಂತು ಅಂತ ನೋಡೋದಾದರೆ, ಎ 1947, ಬಿ 1909, ಸಿ 1935, ಆಪ್ಷನ್ ಡಿ 1919. ಅಂದರೆ ಇದರಲ್ಲಿ ಆಪ್ಷನ್ ನೋಡಿದ್ರೆ ಆಪ್ಷನ್ ಎ 1947 ಅಂದರೆ 1947ರಲ್ಲಿ ಭಾರತ ಸ್ವಾತಂತ್ರ್ಯ ಕಾಯ್ದೆ ಬಂತು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಬೇಸ್ ಟು ದ ಪ್ರಿಯಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಕರ್ನಾಟಕದ ಸಂವಿಧಾನದ ಪ್ರಸ್ತಾವನೆ ಅಡಿಪಾಯ ಯಾರು ಅಂತ ನೋಡೋದಾದರೆ, ಕೆನಡಾದ ಸಂವಿಧಾನ. ಆಪ್ಷನ್ ಬಿ ಅಮೇರಿಕಾದ ಸಂವಿಧಾನ. ಸಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಧ್ಯೇಯಗಳ ನಿರ್ಣಯ. ಆಪ್ಷನ್ ಡಿ ಬ್ರಿಟನ್ ಸಂವಿಧಾನ. ಇದಕ್ಕೆ ಆನ್ಸರ್ ಅಂತ ನೋಡೋದಾದರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಧ್ಯೇಯಗಳ ನಿರ್ಣಯ ಈ ಭಾರತ ಸಂವಿಧಾನ ಪ್ರಸ್ತಾವನೆ ಅಡಿಭಾಗ ಈಗ ಆಗಿರುವಂಥದ್ದು. ಈಗ ನೆಕ್ಸ್ಟ್ ನಮಗೆ 8th ಕ್ವಶನ್ ನೋಡೋದಾದರೆ, ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ಆಫ್ ಇಂಡಿಯನ್
ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತದ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತ ನೋಡೋದಾದರೆ ಆಪ್ಷನ್ ಎ ಡಾಕ್ಟರ್ BR ಅಂಬೇಡ್ಕರ್, ಬಿ ಮೋತಿಲಾಲ್ ನೆಹರು, ಸಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಡಿ ಸರ್ದಾರ ವಲ್ಲಭಾಯ್ ಪಟೇಲ್. ಇದಕ್ಕೆ ಆನ್ಸರ್ ನೋಡೋದಾದರೆ ಎ ಡಾಕ್ಟರ್ BR ಅಂಬೇಡ್ಕರ್. ಇನ್ನು ನೆಕ್ಸ್ಟು 9ನೇ ಕ್ವಶನ್ ನೋಡೋದಾದರೆ ಪ್ರೆಸೆಂಟ್ ಫಂಡಮೆಂಟಲ್ ರೈಟ್ಸ್ ವಿಚ್ ಹ್ಯಾವ್ ಬೀನ್ ಗಿವನ್ ಬೈ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತದ ಸಂವಿಧಾನದಿಂದ ನೀಡಲ್ಪಟ್ಟ ಪ್ರಸಕ್ತ ಮೂಲಭೂತ ಹಕ್ಕುಗಳು. ಸೊ ಇಲ್ಲಿ ಆಪ್ಷನ್ ಸಿ 7, 8, 6, 11 ಇದೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು 6 ಆಪ್ಷನ್ ಸಿ. ಇನ್ನು ನೆಕ್ಸ್ಟು ಲಾಸ್ಟ್ ಕ್ವಶನ್ ಫಾರ್ MCQ ಕ್ವಶನ್ಸ್ ಅಂತ ನೋಡೋದಾದರೆ ಸೊ ಲೋವರ್ ಹೌಸ್ ಆಫ್ ಇಂಡಿಯನ್ ಪಾರ್ಲಿಮೆಂಟ್ ಅಂದರೆ ಭಾರತದ ಸಂಸತ್ತಿನ ಕೆಳಸದನ ಅಂತ ಯಾವುದನ್ನ ಕರಿತೀವಿ ಅಂತ ನೋಡೋದಾದರೆ ಆಪ್ಷನ್ ಎ ಲೋಕಸಭಾ, ಆಪ್ಷನ್ ಬಿ ರಾಜ್ಯಸಭಾ, ಆಪ್ಷನ್ ಸಿ ವಿಧಾನಸಭಾ, ಆಪ್ಷನ್ ಡಿ ವಿಧಾನ ಪರಿಷತ್. ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಎ ಲೋಕಸಭಾ. ಸೊ ಇಷ್ಟು MCQ ಕ್ವಶನ್ಸು, ಇವು ಎಲ್ಲನೂ ಇಂಪಾರ್ಟೆಂಟ್ ಅಂತ ಹೇಳ್ತಾ ನೋಡಿ ಗೈಸ್, ನಾವು 5 ಮಾರ್ಕ್ಸಿಗೆ ಬರೋದಾದರೆ ಸೊ ಇದರಲ್ಲಿ 5 ಕ್ವಶನ್ ಕೊಟ್ಟಿರ್ತಾರೆ, 3 ಕ್ವಶನ್ನ ನಾವು ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ ನೋಡೋದಾದರೆ ಇಂಟಲೆಕ್ಚುಯಲ್ ಹ್ಯೂಮನಿಸಮ್ ಅಂದರೆ ಸಮಗ್ರ ಮಾನವತಾವಾದ. ಸೊ ಇದೊಂದು ಕ್ವಶನ್ನು. ಸೊ ನೆಕ್ಸ್ಟು ಮದಕರಿ ನಾಯಕ. ಸೊ ನೀವು ಇದ್ರ ಬಗ್ಗೆನೂ ತೊಗೊಬೋದು. ನೆಕ್ಸ್ಟು ಅಥವಾ ಇಂಡಿಯನ್ ಗೌರ್ನಮೆಂಟ್ ಆ್ಯಕ್ಟ್ ಆಫ್ 1935 ಅಂದರೆ 1935ರ ಭಾರತ ಸರ್ಕಾರದ ಕಾಯ್ದೆ. ಸೊ ಇದ್ರ ಬಗ್ಗೆ ನೀವು ನೋಟ್ ಬರಿಬೋದು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಹೈಕೋರ್ಟ್ ಉಚ್ಚ ನ್ಯಾಯಾಲಯ. ನೆಕ್ಸ್ಟು ಸಿಟಿಸನ್ಶಿಪ್ ಪೌರತ್ವ. ಸೊ ಇದು ಅಂದರೆ ಪೌರತ್ವನ ಯಾವ ಥರ ಬರೀತೀವಿ ಅಂತ ಅಂದರೆ ಈಗ ಉಚ್ಚ ನ್ಯಾಯಾಲಯ ಅಂತ ನೋಡೋದಾದ್ರೆ ಯಾವಾಗ ಸ್ಥಾಪನೆ ಆಯಿತು, ಯಾವ ಥರ ಅದ್ರಲ್ಲಿ ಪ್ರೊಸೀಜರ್ ಇದ್ದಾವೆ, ಸೊ ಯಾವ ಥರ ಅವರು ಕಾರ್ಯನಿರ್ವಹಿಸ್ತಾರಲ್ಲ ಅದು ಯಾವ ಥರ ಫ್ರೇಮ್ವರ್ಕ್ ಆಗಿರುತ್ತೆ ಅಂತ ಅನ್ನೋದ ನೀವು ನೋಡ್ಕೊಬೇಕಾಗುತ್ತೆ. ಇದು ನಮಗೆ 5 ಮಾರ್ಕ್ಸಿಗಾದರೆ ಇನ್ನು 10 ಮಾರ್ಕ್ಸಿಗೆ ಟೋಟಲ್ಲು 4 ಕ್ವಶನ್ ಕೊಟ್ಟಿರ್ತಾರೆ, 2 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಮೀಡಿಯಮ್ ಆನ್ಸರ್ ಕ್ವಶನ್ಸ್ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಫಸ್ಟ್ನೇ ಕ್ವಶನ್ ಇವೆಲ್ಲ ಇಂಪಾರ್ಟೆಂಟು ಗೈಸ್ ನಿಮ್ಗೆ ಓದ್ಕೊಳ್ಳೋದಕ್ಕೆ. ನೋಡಿ ಗೈಸ್, ಮೊದಲನೇದಾಗಿ ಎಕ್ಸ್ಪ್ಲೈನ್ ದ ಕಾಲೋನಿಯಲ್ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಸೊಸೈಟಿ ಅಂದರೆ ಭಾರತೀಯ ಸಮಾಜದ ಮೇಲೆ ವಸಾಹತುಶಾಹಿ ಪ್ರಭಾವವನ್ನು ವಿವರಿಸಿ. ಇದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ನು. ಇದೊಂದು ಕ್ವಶನ್ ಆದರೆ ಇನ್ನೊಂದು ಕ್ವಶನ್ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಅನಲೈಸ್ ದ ರೋಲ್ ಆಫ್ ಸಂಗೊಳ್ಳಿ ರಾಯಣ್ಣ ಇನ್ ಫ್ರೀಡಮ್ ಸ್ಟ್ರಗಲ್. ಇದು 5 ಮಾರ್ಕ್ಸಿಗೆ ಕೊಡಬೇಕಾಗಿತ್ತು, ನಮಗೆ 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಇಲ್ಲೂ ಸಹ ನಾವು 3 ಪೇಜಸ್ ಬರೀಲೇಬೇಕು. ಅಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣರ ಪಾತ್ರವನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ, ಅವ್ರ ಬಗ್ಗೆ ಬ್ರೀಫ್ಲಿ ಬರಿಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ನು ಡಿಸ್ಕ್ರೈಬ್ ಆನ್ ಪಾರ್ಲಿಮೆಂಟ್ ಕಮಿಟೀಸ್ ಅಂದರೆ ಸಂಸದೀಯ ಸಮಿತಿಯನ್ನು ಕುರಿತು ವರ್ಣಿಸಿ ಅಂತ ಹೇಳಿದ್ದಾರೆ. ಸೊ ಇದನ್ನ ಬಗ್ಗೆ ನೀವು ಬ್ರೀಫ್ಲಿ ಎಕ್ಸ್ಪ್ಲೇನ್ ಕೊಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೈನ್ ದ ಕಾಂಪೋಸಿಷನ್ ಆ್ಯಂಡ್ ಜುಡಿಸಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯದ ರಚನೆ ಮತ್ತು ಅಧಿಕಾರ ವ್ಯಾಪ್ತಿಯನ್ನು ವಿವರಿಸಿ. ಓಕೆನಾ? ಸೊ ಇದು ನೀವು ನೋಡ್ಕೊಳ್ಳಿ. ನೆಕ್ಸ್ಟು ರೈಟ್ ಆನ್ ಎಸ್ಸೆ ಆನ್ ಸಿವಿಲ್ ಸೊಸೈಟಿ, ನಾಗರಿಕ ಸಮಾಜ ಕುರಿತು ಒಂದು ಪ್ರಬಂಧವನ್ನು ಬರೆಯಿರಿ. ಆರಾಮಾಗಿ ನೀವು ಓನಾಗಿ ಬರೆದು ಸಹ ಮಾರ್ಕ್ಸ್ ಸಿಗುವಂಥದ್ದು ಅಂತ ಹೇಳ್ತಾ. ಸೊ ನೋಡಿ ಗೈಸ್, ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಏನಿದೆ, ಓಕೆ, ಇದು 10 ಮಾರ್ಕ್ಸಿಗೆ ಆಯಿತು. ಸೊ ಮತ್ತು 15 ಮಾರ್ಕ್ಸಿಗೆ 2 ಕ್ವಶನ್ನ ಕೊಟ್ಟಿರ್ತಾರೆ. ನಾವು 1 ಕ್ವಶನ್ನ ಅಟೆಂಡ್ ಮಾಡಲೇಬೇಕು. ತುಂಬ ಈಸಿಯಾಗಿರುತ್ತೆ. ಇದಕ್ಕೂ ಸಹ ನಾವು 3-4 ಪೇಜಸ್ ಬರೀಲೇಬೇಕು. ಅಂಥ ಕ್ವಶನ್ ಯಾವುವು ಅಂತ ನೋಡೋದಾದರೆ ಫಸ್ಟ್ನೇ ಕ್ವಶನ್ ಎಕ್ಸ್ಪ್ಲೈನ್ ದ ಸೈಲೆಂಟ್ ಫ್ಯೂಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ತುಂಬ ಇದ್ದಾವೆ, ಒಂದು 20-22 ಪಾಯಿಂಟ್ ಇದ್ದಾವೆ, ಅವು ನೀವು ನೋಡ್ಕೊಬೇಕು. ಅಂದರೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಓಕೆ, ಇದೊಂದು ಕ್ವಶನ್ನು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಡಿಸ್ಕಸ್ ದ ಅಪಾಯಿಂಟ್ಮೆಂಟ್ ಆ್ಯಸ್ ವೆಲ್ ಆ್ಯಸ್ ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅಂದರೆ ಭಾರತದ ಪ್ರಧಾನಿಯ ನೇಮಕ ಯಾವ ಥರ ಇರುತ್ತೆ ಮತ್ತು ಅಧಿಕಾರ ಮತ್ತು ಅವರ ಕಾರ್ಯಗಳ ಬಗ್ಗೆ ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಹೇಳಿದ್ದಾರೆ. ಬಟ್ ನನ್ನ ಒಂದು ನೋಡೋದಾದರೆ ತುಂಬ ಈಸಿ ಇರುತ್ತೆ. ಅಂದರೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳೇ ತುಂಬ ಈಸಿಯಾಗಿರುತ್ತೆ, ಆರಾಮಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಹೇಳ್ತಾ. ಸೊ ಇಷ್ಟು ಗೈಸ್ ನಿಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಬಗ್ಗೆ ಇರುವಂತಹ ಪೇಪರು. ಪ್ರೀವಿಯಸ್ ಇಯರ್ ಪೇಪರ್ ಈ ಥರ ಇತ್ತು. ಮೇ ಬಿ ಬರೋ ಚಾನ್ಸಸ್ಸು ಸಹ ತುಂಬ ಇರುತ್ತೆ. ಇದೇ ಥರ ಓದ್ಕೊಳ್ಳಿ ಅಂತ ಹೇಳ್ತಾ
ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ಮತ್ತೊಂದು ವಿಡಿಯೋ ಸಿಗ್ತೀನಿ ನಿಮಗೆ. ನೆಕ್ಸ್ಟು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಇದೆ, AI ಇದೆ, ಓಕೆ, ಈ ಥರ ಎಲ್ಲ ಇದೆ, ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ಮತ್ತೊಂದು ವಿಡಿಯೋ ಸಿಗುವ.